ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಸ್ನೇಹ ಮತ್ತು ನನಗೆ 27 ವರ್ಷ. ನಾನು ನೋಡಲು ಸುಂದರವಾಗಿದ್ದು, ಬಿಳಿ ಮೈಬಣ್ಣ ಹಾಗೂ ಉದ್ದವಾದ ಕಪ್ಪು ಕೂದಲನ್ನು ಹೊಂದಿದ್ದೇನೆ. ನಾನು ಸರ್ಕಾರಿ ವಿದ್ಯುತ್ ವಿತರಣಾ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ವಾಸಿಸಲು ಸರ್ಕಾರದಿಂದ ನನಗೆ ಒಂದು ಮನೆ ಸಿಕ್ಕಿತ್ತು. ನಾನು ಇಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೆ. ಇಲಾಖೆಯಿಂದ ನನಗೆ ಸಿಕ್ಕ ಮನೆ ತುಂಬಾ ದೊಡ್ಡದಾಗಿತ್ತು. ಅದರಲ್ಲಿ 3 ಮಲಗುವ ಕೋಣೆಗಳು ಮತ್ತು ಒಂದು ಅಡುಗೆ ಮನೆಯಿತ್ತು. ನಾನು ಒಂದು ಮಲಗುವ ಕೋಣೆಯನ್ನು ಬಳಸುತ್ತಿದ್ದೆ ಮತ್ತು ಉಳಿದ 2 ಮಲಗುವ ಕೋಣೆಗಳು ಮುಚ್ಚಿದ್ದವು. ನನಗಿನ್ನೂ ಮದುವೆಯಾಗಿರಲಿಲ್ಲ. ಒಂದು ದಿನ ನನ್ನ ಇಲಾಖೆಯ ಕೆಲಸಕ್ಕಾಗಿ ನಾನು ಮೈಸೂರಿಗೆ ಬಂದೆ. ನಾನು ನನ್ನ ಬಾಲ್ಯವನ್ನು ಮೈಸೂರಿನಲ್ಲಿ ಕಳೆದಿದ್ದೆ ಮತ್ತು ನನ್ನ ಶಿಕ್ಷಣವೂ ಮೈಸೂರಿನಲ್ಲೇ ಆಗಿತ್ತು. ನಮ್ಮ ಇಲಾಖೆಯ ಸಭೆ ಇಲ್ಲೇ ಇತ್ತು. ಆ ದಿನ ನಾನು ಮೊದಲ ಬಾರಿಗೆ ನನ್ನ ಹೊಸ ಮ್ಯಾನೇಜರ್ ಅವರನ್ನು ಭೇಟಿಯಾಗಲಿದ್ದೆ. ನಾವು ಸಭೆಗೆ ಕುಳಿತಾಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಮುಂದೆ ಬಂದನು. ಅವನು ತುಂಬಾ ಆಕರ್ಷಕವಾಗಿ ಮತ್ತು ಗಂಭೀರವಾಗಿ ಕಾಣುತ್ತಿದ್ದನು. ಅವನ ಮುಖ ನೋಡಿದಾಗ ಎಲ್ಲೋ ನೋಡಿದ ಅನುಭವವಾಯಿತು. ಅವರು ಒಳಗೆ ಬರುತ್ತಿದ್ದಂತೆ ಎಲ್ಲರೂ ಎದ್ದು ನಿಂತರು. ಆಗ ಅವರೇ ನಮ್ಮ ಮ್ಯಾನೇಜರ್ ಎಂದು ನನಗೆ ಅರ್ಥವಾಯಿತು. ಅವರ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಒಂದು ಕ್ಷಣ ನನ್ನನ್ನೇ ದಿಟ್ಟಿಸಿ ನೋಡಿದರು. ನಂತರ ಮುಗುಳ್ನಕ್ಕೂ ಸಭೆ ಪ್ರಾರಂಭಿಸಿದರು. ಸಭೆ ಮುಗಿದ ನಂತರ ಎಲ್ಲರೂ ತಿಂಡಿಗಾಗಿ ಹೊರಗೆ ಹೋದರು. ಆಗ ಮ್ಯಾನೇಜರ್ ನನ್ನ ಬಳಿ ಬಂದು, ಹಾಯ್, ನೀವು ನನ್ನನ್ನು ಗುರುತಿಸುತ್ತೀರಾ ಎಂದು ಕೇಳಿದರು. ನನಗೆ ಅರ್ಥವಾಗಲಿಲ್ಲ. ಕ್ಷಮಿಸಿ, ನಾನು ನಿಮ್ಮನ್ನು ಗುರುತಿಸಲಿಲ್ಲ ಎಂದೆ. ಆಗ ಅವರು, ಸ್ನೇಹ, ನಾವು ಶಾಲೆಯಲ್ಲಿ ಒಟ್ಟಿಗೆ ಓದುತ್ತಿದ್ದೆವು. ನಾನು ಅರ್ಜುನ್, ನೆನಪಿದೆಯೇ ಎಂದರು. ನನಗೆ ಆಶ್ಚರ್ಯವಾಯಿತು. ಅರ್ಜುನ್ ಎಂಬ ಹೆಸರು ಕೇಳಿದೊಡನೆ ಶಾಲೆಯ ಆ ದಿನಗಳು ನೆನಪಾದವು. ಶಾಲೆಯಲ್ಲಿ ತುಂಬಾ ಚಟುವಟಿಕೆಯಿಂದ ಇರುತ್ತಿದ್ದ. ಯಾವಾಗಲೂ ನಗುತ್ತಿದ್ದ. ಆ ಹುಡುಗನೇ ಇವನು ಎಂದು ಅವನ ಮುಖ ಗಮನಿಸಿದಾಗ ನನಗೆ ನಿಧಾನವಾಗಿ ನೆನಪಾಗತೊಡಗಿತು. ಆಗ ಅವನು ಶಾಲೆಯ ಇತರ ಸ್ನೇಹಿತರ ಹೆಸರುಗಳನ್ನು ಮತ್ತು ನಮ್ಮ ನಡುವೆ ನಡೆದ ಕೆಲವು ಮಜಾವಾದ ಘಟನೆಗಳನ್ನು ಹೇಳಲಾರಂಭಿಸಿದನು. ಅವನು ಆ ನೆನಪುಗಳನ್ನು ಹೇಳುತ್ತಿದ್ದಂತೆ ನಾನು ಬಾಲ್ಯದ ಆ ಶಾಲಾ ಜಗತ್ತಿನಲ್ಲಿ ಮುಳುಗಿ ಹೋದೆ. ಮಾತನಾಡುತ್ತಿದ್ದಂತೆ ನಾವಿಬ್ಬರೂ ಹಳೆಯ ಸ್ನೇಹಿತರಂತೆ ಬೆರೆತು ಹೋದೆವು. ನಂತರ ಅವನು ಕಾಫಿ ಕುಡಿಯೋಣವೇ ಎಂದು ಕೇಳಿದನು. ನಾನು ಒಪ್ಪಿದೆ. ನಾವು ಹತ್ತಿರದ ಕೆಫೆಗೆ ಹೋದೆವು. ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಅವನು ಇದ್ದಕ್ಕಿದ್ದಂತೆ ಗಂಭೀರನಾದನು. ಸ್ನೇಹ, ನಾನು ನಿನ್ನನ್ನು ಎಂದಿಗೂ ಮರೆಯಲಿಲ್ಲ. ನಾನು ನಿನ್ನನ್ನು ಶಾಲೆಯಿಂದಲೂ ಪ್ರೀತಿಸುತ್ತಿದ್ದೆ. ಆಗ ಹೇಳಿಕೊಳ್ಳಲಾಗಲಿಲ್ಲ, ಆದರೆ ಇಂದು ಆ ಅವಕಾಶ ಸಿಕ್ಕಿದೆ. ಅದನ್ನು ಕಳೆದುಕೊಳ್ಳಲಾರೆ ಎಂದು ನೇರವಾಗಿ ಹೇಳಿದನು. ಇದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅರ್ಜುನ್, ನಿನಗೆ ಹುಚ್ಚೇನಾದರೂ ಆಗಿದೆಯೇ? ಇದೇನು ಅಸಂಬದ್ಧ ಮಾತನಾಡುತ್ತಿದ್ದೀಯಾ ಎಂದು ಸಿಟ್ಟಿನಿಂದ ಕೇಳಿದೆ. ಆದರೆ ಅವನು ಅಲ್ಲಿಯೇ ಮೊಣಕಾಲೂರಿ ಎಲ್ಲರ ಎದುರು, ಐ ಲವ್ ಯು ಸ್ನೇಹ, ನೀನು ಶಾಲೆಯಲ್ಲೂ ಸುಂದರವಾಗಿದ್ದೆ, ಈಗ ಇನ್ನೂ ಸುಂದರಿಯಾಗಿದ್ದೀಯಾ ಎಂದು ಪ್ರಪೋಸ್ ಮಾಡಿದನು. ನನಗೆ ತುಂಬಾ ಕೋಪ ಬಂತು. ನಾನು ಏನೂ ಮಾತನಾಡದೆ ಅಲ್ಲಿಂದ ಎದ್ದು ನೇರವಾಗಿ ಮನೆಗೆ ಹೊರಟೆ. ಆದರೆ ಐ ಲವ್ ಯು ಎಂಬ ಮಾತುಗಳು ನನ್ನ ತಲೆಯಿಂದ ಹೊರಗೆ ಹೋಗುತ್ತಿರಲಿಲ್ಲ. ಅವನ ಧ್ವನಿ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ಅವನ ಆಲೋಚನೆಯೇ ಮನ ತುಂಬಿತ್ತು. ಮರುದಿನ ಬೆಳಗ್ಗೆ 3:30 ಕ್ಕೆ ನನ್ನ ಮೊಬೈಲ್ ರಿಂಗ್ ಆಗಿ ಎಚ್ಚರವಾಯಿತು. ನೋಡಿದರೆ ಅರ್ಜುನ್ ಕರೆ ಮಾಡುತ್ತಿದ್ದ. ನಾನು ಅಟೆಂಡ್ ಮಾಡಲಿಲ್ಲ. ಫ್ರೆಶ್ ಆಗಿ ಕಾಫಿ ಮಾಡಿಕೊಳ್ಳುವಷ್ಟರಲ್ಲಿ ಮತ್ತೆ ಕರೆ ಬಂತು. ಈ ಸಾರಿ ಫೋನ್ ಎತ್ತಿದೆ. ಹಲೋ ಸ್ನೇಹ, ಎಚ್ಚರವಾಗಿದ್ದೀಯಾ ಎಂದು ಅರ್ಜುನ್ ಕೇಳಿದನು. ಇಷ್ಟು ಬೆಳಗ್ಗೆ ಯಾಕೆ ಕರೆ ಮಾಡಿದೆ ಎಂದು ಸಿಟ್ಟಿನಿಂದ ಕೇಳಿದೆ. ನನಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ನಿನ್ನ ಆಲೋಚನೆಯೇ ಕಾಡುತ್ತಿತ್ತು. ನಿನ್ನ ಧ್ವನಿ ಕೇಳಬೇಕಿತ್ತು ಎಂದನು. ನನಗೆ ನಿನ್ನಿಂದ ಸಾಕಾಗಿದೆ ಎಂದು ಹೇಳಿ ಫೋನ್ ಕಟ್ ಮಾಡಿದೆ. 1 ಗಂಟೆಯ ನಂತರ ಮತ್ತೆ ಕರೆ ಮಾಡಿದನು. ಸ್ನೇಹ, ದಯವಿಟ್ಟು ಒಮ್ಮೆ ಭೇಟಿಯಾಗು. ನಿನ್ನನ್ನು ಒಮ್ಮೆಯಾದರೂ ನೋಡಬೇಕು ಎಂದು ಬೇಡಿಕೊಂಡನು. ನಾನು ಇಲ್ಲ, ನನಗೆ ಸಮಯವಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದೆ. 2 ಗಂಟೆಯ ನಂತರ ಮತ್ತೆ ಕರೆ ಬಂತು. ಸ್ನೇಹ, ದಯವಿಟ್ಟು ಫೋನ್ ಕಟ್ ಮಾಡಬೇಡ, ಒಮ್ಮೆ ಮಾತ್ರ ಭೇಟಿಯಾಗು. ಆಮೇಲೆ ನಾನು ನಿನಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂದು ವಿನಂತಿಸಿದನು. ಕೊನೆಗೆ ನಾನು ಸಂಜೆ 5 ಗಂಟೆಗೆ ಮನೆಗೆ ಬಾ ಎಂದು ಹೇಳಿ ಫೋನ್ ಇಟ್ಟೆ. ಸಂಜೆ ನಾನು ಫ್ರೆಶ್ ಆಗಿ ಸರಳವಾದ ಉಡುಪು ಧರಿಸಿದ್ದೆ. ಸರಿಯಾಗಿ 5 ಗಂಟೆಗೆ ಬಾಗಿಲು ಬಡಿತ ಕೇಳಿಸಿತು. ಬಾಗಿಲು ತೆರೆದಾಗ ಅರ್ಜುನ್ ನಿಂತಿದ್ದ. ಅವನು ಒಳಗೆ ಬಂದು ಸೋಫಾದ ಮೇಲೆ ಕುಳಿತು, ವಾಹ್ ಸ್ನೇಹ, ನೀನು ಇಂದು ತುಂಬಾ ಸುಂದರವಾಗಿ ಕಾಣುತ್ತಿದ್ದೀಯಾ
ನನಗಾಗಿ ಹೀಗೆ ಸಿದ್ಧವಾದೆಯಾ ಎಂದು ಕೇಳಿದನು. ಅದೇನೂ ಇಲ್ಲ, ಸುಮ್ಮನೆ ಸರಳವಾಗಿದ್ದೀನಿ ಅಷ್ಟೇ ಎಂದು ಹೇಳಿ ನಾನು ದೂರದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತೆ. ಅರ್ಜುನ್ ಮ್ಯಾನೇಜರ್ ಆಗಿದ್ದರೂ ರಾಜಕೀಯದಲ್ಲೂ ಸಂಪರ್ಕ ಹೊಂದಿದ್ದ. ಅವನ ವ್ಯಕ್ತಿತ್ವದಿಂದ ಅವನು ಶ್ರೀಮಂತನೆಂದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅವನು, ಸ್ನೇಹಾ, ಸ್ವಲ್ಪ ಹತ್ತಿರ ಬಾರೆ, ದೂರ ಯಾಕೆ ಕುಳಿತಿದ್ದೀಯಾ ಎಂದು ಹೇಳಿ ಎದ್ದು ಬಂದು ನನ್ನ ಪಕ್ಕದಲ್ಲೇ ಕುಳಿತನು. ನನ್ನ ಕೈ ಹಿಡಿದು, ನಿನ್ನ ಕೈ ಎಷ್ಟು ಮೃದುವಾಗಿದೆ ಎಂದು ಹೇಳುತ್ತಾ ಬಹಳ ಆಪ್ತತೆಯಿಂದ ನನ್ನ ಮುಖ ಮತ್ತು ದೇಹವನ್ನು ನೋಡತೊಡಗಿದನು. ಅವನ ನೋಟ ನನ್ನನ್ನು ತೀವ್ರವಾಗಿ ಆಕರ್ಷಿಸುತ್ತಿತ್ತು. ನಾನು ತಕ್ಷಣ ಕೈ ಬಿಡಿಸಿಕೊಂಡು ಎದ್ದು, ನಾನು ನಿನಗೆ ಕಾಫಿ ಮಾಡಿಕೊಡುತ್ತೇನೆ ಎಂದು ಅಡುಗೆ ಮನೆಯ ಕಡೆಗೆ ಹೋಗಲು ಮುಂದಾದೆ. ಆಗ ಅವನು, ಇಲ್ಲ ಸ್ನೇಹ, ನೀನು ಕುಳಿತುಕೋ, ನಾನೇ ಕಾಫಿ ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋಗಿ ಕಾಫಿ ತಯಾರಿಸಿ ತಂದನು. ನಾವು ಕಾಫಿ ಕುಡಿಯುತ್ತಾ ಶಾಲೆಯ ದಿನಗಳ ಬಗ್ಗೆ ಮಾತನಾಡುತ್ತಿದ್ದೆವು. ನಂತರ ನನಗೆ ಹಸಿವಾಗಿದ್ದರಿಂದ ನಾನು ಅಡುಗೆ ಮನೆಗೆ ಹೋಗಿ ಏನಾದರೂ ತಿನ್ನಲು ಮಾಡಿಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿಗೆ ಹೋದೆ. ಅಡುಗೆ ಮನೆಯಲ್ಲಿ ಇದ್ದಾಗ ಹಿಂದಿನಿಂದ ಯಾರೋ ಬಂದು ನನ್ನ ಕುತ್ತಿಗೆಯ ಹತ್ತಿರ ಬಿಸಿ ಉಸಿರನ್ನೂ ಬಿಟ್ಟಂತೆ ಅನಿಸಿತು. ತಿರುಗಿ ನೋಡಿದರೆ ಅರ್ಜುನ್ ತುಂಬಾ ಹತ್ತಿರದಲ್ಲಿ ನಿಂತಿದ್ದ. ನಾನು ಬೆಚ್ಚಿಬಿದ್ದು ದೂರ ಸರಿದೆ. ಆಗ ಅವನು, ಸ್ನೇಹ, ನೀನು ಇನ್ನೂ ಯಾಕೆ ಮದುವೆಯಾಗಿಲ್ಲ ಎಂದು ಕೇಳಿದನು. ಮನೆಯ ಜವಾಬ್ದಾರಿ ನನ್ನ ಮೇಲಿದೆ, ಆದ್ದರಿಂದ ಮದುವೆಯಾಗಿಲ್ಲ ಎಂದೆ. ಆಗ ಅವನು, ನಿನಗೆ ಯಾವಾಗಲೂ ಈ ಜವಾಬ್ದಾರಿಯನ್ನೇ ಹೊರಬೇಕಾ ಎಂದು ಕೇಳಿದನು. ನನಗೆ ಸಿಟ್ಟು ಬಂತು. ಅರ್ಜುನ್, ಇದೇನು ಮಾತನಾಡುತ್ತಿದ್ದೀಯಾ ಎಂದೆ. ಆಗ ಅವನು ನನ್ನ ಹತ್ತಿರಕ್ಕೆ ಬಂದು, ಸ್ನೇಹ, ನೀನು ಈಗ ಚಿಕ್ಕ ಮಗುವಲ್ಲ ಎನ್ನುತ್ತಾ ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ನಮ್ಮಿಬ್ಬರ ನಡುವಿನ ಆತ್ಮೀಯತೆ ಹೆಚ್ಚಾಯಿತು. ಅವನು ನನ್ನನ್ನು ಅತೀವವಾದ ಪ್ರೀತಿಯಿಂದ ಚುಂಬಿಸಲು ಆರಂಭಿಸಿದನು. ಅವನ ಸ್ಪರ್ಶಕ್ಕೆ ನಾನು ನನ್ನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಿರುವಂತೆ ಅನಿಸಿತು. ಇದ್ದಕ್ಕಿದ್ದಂತೆ ಪ್ರಜ್ಞೆ ಬಂದು ನಾನು ಅವನನ್ನು ದೂರ ತಳ್ಳಿ, ಅರ್ಜುನ್ ಬೇರಾ, ಇಲ್ಲಿಂದ ಹೊರಡು, ನನಗೆ ಇದು ಸರಿ ಅನಿಸುತ್ತಿಲ್ಲ ಎಂದು ಕೂಗಿದೆ. ಆದರೆ ಅವನು, ಏನಾಯಿತು, ಯಾಕೆ ಸರಿ ಅನಿಸುತ್ತಿಲ್ಲ, ಪ್ಲೀಸ್ ಸ್ನೇಹ, ನನಗೊಂದು ಅವಕಾಶ ಕೊಡು ಎನ್ನುತ್ತಾ ನನ್ನನ್ನು ಎತ್ತಿಕೊಂಡನು. ಅವನು ನನ್ನನ್ನು ಎತ್ತಿಕೊಂಡಾಗ ನನಗೆ ಒಂದು ರೀತಿಯ ಸುಖಕರ ಅನುಭವವಾಯಿತು. ನನ್ನ ಕಣ್ಣುಗಳು ಮುಚ್ಚಿಕೊಳ್ಳುತ್ತಿದ್ದವು. ಅವನು ನನ್ನನ್ನು ಮಲಗುವ ಕೋಣೆಗೆ ಕರೆದೊಯ್ದು ಹಾಸಿಗೆಯ ಮೇಲೆ ಮಲಗಿಸಿದನು. ಆ ರಾತ್ರಿ ನಮ್ಮ ನಡುವೆ ನಡೆದ ಭಾವನಾತ್ಮಕ ಕ್ಷಣಗಳು ನನ್ನ ನಿಯಂತ್ರಣ ಮೀರಿತ್ತು. ಮರುದಿನ ಬೆಳಗ್ಗೆ ಎಚ್ಚರವಾದಾಗ ಅರ್ಜುನ್ ನನ್ನ ಪಕ್ಕದಲ್ಲೇ ಮಲಗಿದ್ದ. ಆಗ ನನಗೆ ನಡೆದ ಘಟನೆಯ ಅರಿವಾಗಿ ತುಂಬಾ ಕೋಪ ಮತ್ತು ಪಶ್ಚಾತ್ತಾಪವಾಯಿತು. ನಾನು ಅವನನ್ನು ಎಬ್ಬಿಸಿ, ತಕ್ಷಣ ಇಲ್ಲಿಂದ ಹೊರಡು ಎಂದು ಕೂಗಿದೆ. ಅವನು ಏನೂ ಮಾತನಾಡದೆ ಹೊರಟು ಹೋದನು. ನಾನು ದೊಡ್ಡ ತಪ್ಪು ಮಾಡಿದೆ ಎಂದು ನನಗೆ ಅನಿಸಿತು. ಮರುದಿನ ಅವನ ಫೋನ್ ಬಂತು. ಸ್ನೇಹ, ನನ್ನನ್ನು ಕ್ಷಮಿಸು, ನಾನು ತಪ್ಪು ಮಾಡಿದ್ದೇನೆ ಎಂದನು. ನಾನು ಕೋಪದಿಂದ ಫೋನ್ ಕಟ್ ಮಾಡಿ ಅವನ ನಂಬರ್ ಬ್ಲಾಕ್ ಮಾಡಿದೆ. ಆದರೆ ಅವನು ಬೇರೆ ನಂಬರ್ನಿಂದ ಮತ್ತೆ ಕರೆ ಮಾಡಿದನು. ಸ್ನೇಹ, ದಯವಿಟ್ಟು ಒಮ್ಮೆ ಕೇಳು, ನಾನು ಬಾಲ್ಯದಿಂದಲೂ ನಿನ್ನನ್ನು ಪ್ರೀತಿಸುತ್ತಿದ್ದೆ, ಆದರೆ ಆಗ ಹೇಳಿಕೊಳ್ಳುವ ಧೈರ್ಯ ಬರಲಿಲ್ಲ ಎಂದನು. ನನಗೆ ತುಂಬಾ ಸಿಟ್ಟಿತ್ತು. ಹೀಗೆಯೇ ತಿಂಗಳುಗಳು ಕಳೆದವು. ನಾನು ಕೆಲಸದಲ್ಲಿ ಬಿಸಿಯಾಗಿದ್ದೆ. ಆ ರಾತ್ರಿಯ ಘಟನೆಯನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೆ. ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ಮತ್ತೆ ಕರೆ ಬಂತು. ಸ್ನೇಹ, ದಯವಿಟ್ಟು ಫೋನ್ ಕಟ್ ಮಾಡಬೇಡ. ನೀನಿಲ್ಲದೆ ನಾನು ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ. ನೀನು ಎಲ್ಲಿದ್ದೀಯಾ? ನಿನ್ನನ್ನು ಭೇಟಿಯಾಗಲೇಬೇಕು. ನಾನು ಸಾಯುತ್ತಿದ್ದೇನೆ. ಬಂದು ನನ್ನನ್ನು ಉಳಿಸು ಎಂದು ಬೇಡಿಕೊಂಡನು. ಅವನ ಧ್ವನಿಯಲ್ಲಿದ್ದ ವೇದನೆಯಿಂದ ಅವನ ಸ್ಥಿತಿ ಗಂಭೀರವಾಗಿದೆ ಎಂದು ಅನಿಸಿತು. ಕೊನೆಗೆ ಸರಿ ಎಂದು ಹೇಳಿ ಅವನ ವಿಳಾಸ ಪಡೆದುಕೊಂಡು ಸಂಜೆ ಅವನ ಮನೆಗೆ ಹೋದೆ. ಅವನ ಮನೆ ಅರಮನೆಯಂತೆ ತುಂಬಾ ದೊಡ್ಡದಿತ್ತು. ಸೇವಕನೊಬ್ಬ ಬಾಗಿಲು ತೆರೆದು ಒಳಗೆ ಕರೆದೊಯ್ದನು. ಒಳಗಿದ್ದ ಸುಮಾರು 50 ವರ್ಷದ ಮಹಿಳೆಯೊಬ್ಬರು ಎದುರು ಬಂದು, ನೀನೇ ಸ್ನೇಹಾನ? ಬಹಳ ಒಳ್ಳೆಯದಾಯಿತು ಬಂದೆ. ಅರ್ಜುನ್ ನಿನಗಾಗಿ ತುಂಬಾ ಹಂಬಲಿಸುತ್ತಿದ್ದಾನೆ ಎಂದು ಹೇಳಿ ನನ್ನ ಕೈ ಹಿಡಿದು ಅರ್ಜುನ್ ಮಲಗುವ ಕೋಣೆಗೆ ಕರೆದೊಯ್ದರು. ಅಲ್ಲಿ ನಾನು ನೋಡಿದ ದೃಶ್ಯ ನನ್ನನ್ನು ಬೆಚ್ಚಿ ಬೀಳಿಸಿತು. ಯಾವಾಗಲೂ ಚುರುಕಾಗಿರುತ್ತಿದ್ದ ಅರ್ಜುನ್ ಹಾಸಿಗೆಯ ಮೇಲೆ ಮಲಗಿದ್ದ. ಅವನು ಸಂಪೂರ್ಣವಾಗಿ ಕುಸಿದು ಹೋಗಿದ್ದ. ಸರಿಯಾಗಿ ತಿನ್ನದೆ, ಕುಡಿಯದೆ ಕೇವಲ ಸ್ನೇಹ ಸ್ನೇಹ ಎಂದು ಬಿಸುಗುಟ್ಟುತ್ತಿದ್ದನು. ಆಗ ನನಗೆ ನನ್ನ ತಪ್ಪಿನ ಅರಿವಾಯಿತು. ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಯನ್ನು ನಾನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ನಾನು ಅವನ ಹತ್ತಿರ ಹೋಗಿ ಅವನನ್ನು ತಬ್ಬಿಕೊಂಡು ಅಳಲಾರಂಭಿಸಿದೆ. ಅರ್ಜುನ್, ನನ್ನನ್ನು ಕ್ಷಮಿಸು. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಎಂದು ಪಶ್ಚಾತ್ತಾಪ ಪಟ್ಟೆ. ನನ್ನನ್ನು ನೋಡಿದ ಅವನಿಗೆ ತುಂಬಾ ಸಂತೋಷವಾಯಿತು. ನಾವಿಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅತ್ತೆವು.
ಮುಂದಿನ ಕೆಲವು ದಿನಗಳು ನಾನು ಅವನ ಜೊತೆಯಲ್ಲೇ ಇದ್ದು ಊಟ ಮಾಡಿಸಿ ಔಷಧಿ ಕೊಡಿಸಿದೆ. ಕ್ರಮೇಣ ಅವನ ಆರೋಗ್ಯ ಸುಧಾರಿಸಿತು. ಕೆಲವು ತಿಂಗಳುಗಳ ನಂತರ ನಾವಿಬ್ಬರೂ ಮದುವೆಯಾದೆವು. ಈಗ ನಾವು ಅತ್ಯಂತ ಸಂತೋಷವಾಗಿದ್ದೇವೆ. ಸ್ನೇಹಿತರೆ, ನಿಮಗೂ ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.